ಇದ್ದಾರೆ ಅಂತ ಒಂದು ಸಂದರ್ಭ ಬರ್ತಾ ಇದೆ. ತತ್ಕ್ಷಣ ಈ ಒಂದು ಕ್ರಮ ಜರುಗಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇವೆ. ನಾವಿಬ್ಬರು ಕೂಡ ಏನ್ ಸರ್, ಇವಾಗ ನಿಮ್ಮ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಏನಾಗುತ್ತೆ ಮುಂದೆ ಪರಿಸ್ಥಿತಿ, ಏನ್ ಮಾಡ್ಬೇಕಂತ ಹೇಳ್ತೀರಿ? ಈಗ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ತತ್ಕ್ಷಣ. ಇದೇ ರೈತರು ಸಂಕಷ್ಟಕ್ಕೆ ಒಳಗಾಗುತ್ತಾರೆ, ಅನೇಕ ಜನ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತೆ. ಓಕೆ, ಯಾಕಂದ್ರೆ ಕೋಲಾರದಲ್ಲಿ ಶ್ರೀನಿವಾಸಪುರದಲ್ಲಿ ಮಾವು ಬೆಳೆಗಾರರು ಸಾಕಷ್ಟು ಸಂಕಷ್ಟ. ಶ್ರೀನಿವಾಸಪುರದಲ್ಲಿ ಅಷ್ಟೇ, ಕೋಲಾರ ಜಿಲ್ಲೆಯಲ್ಲಿ ಅಷ್ಟೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಷ್ಟೇ, ಅನೇಕ ನಮ್ಮ ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ಮಾವಿನ ಬೆಲೆ ಇದೆ. ಓಕೆ ಸರ್, ಯಾಕೆ ಈಗ ಸಡನ್ ಆಗಿ ಕುಸಿತಿರೋದು ಮಾವಿನ ಬೆಲೆ ಸರ್? ಈಗ ದುರ್ದೈವ ಇದು. ಯಾವತ್ತೂ ನೋಡಿದಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ನೋಡ್ತಾ ಇದ್ದೇವೆ. 3 ಟನ್ನಿಗೆ 3,000 ರೂಪಾಯಿ, 4,000 ರೂಪಾಯಿ. ಕೂಲಿನೂ ಬರುವುದಿಲ್ಲ, ಕೀಳುವ ಮತ್ತೆ ಅದನ್ನು. ಈಗ ಎಷ್ಟು ಸರ್, ಎಷ್ಟು ಟನ್ನಿಗೆ ಎಷ್ಟು ಬೆಂಬಲ ಬೆಲೆ ಘೋಷಿಸಬೇಕು ಸರ್? ನಿಮ್ಮ ಡಿಮ್ಯಾಂಡ್ ಇರೋಂಥ, ನಿಮ್ಮ ಡಿಮ್ಯಾಂಡ್ ಎಷ್ಟು ಡಿಮ್ಯಾಂಡ್ ಇರೋಂಥದ್ದು? ನಮ್ಮ ಡಿಮ್ಯಾಂಡ್ 15,000 ಕೊಡಬೇಕು ಅಂತ, ಮತ್ತೆ ಅಥವಾ ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಏನು ಮಾಡಿದ್ದಾರೆ ಅಷ್ಟಾದರೂ ಕೊಡಲಿ ನಮಗೆ. ಓಕೆ ಅಲ್ವಾ? ಹೌದು. ಮಾವಿನಕಾಯಿಗೆ ಬೆಲೆ ಇಲ್ಲದೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದೀವಿ. ಸುಮಾರು 15-20 ದಿನಗಳಿಂದ ಮಾವು ಬೆಳೆಗಾರರು ಇವತ್ತು ಶ್ರೀನಿವಾಸಪುರ ತಾಲೂಕಿನಾದ್ಯಂತ, ಕೋಲಾರ ಜಿಲ್ಲೆಯಾದ್ಯಂತ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದರೂ ಸಹ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ. ಮಾವಿಗೆ ಬೆಲೆ ತೀವ್ರ ಕುಸಿತವಾಗಿ ಇವತ್ತು ಒಂದು ಟನ್ನಿಗೆ 3,000 ರೂಪಾಯಿ ಹಂಗೆ ಮಾವಿನಕಾಯಿ ಬಿಕ್ರಿ ಆಗ್ತಾ ಇದೆ. 1 ಟನ್ ಮಾವಿನಕಾಯಿಯನ್ನು ಬೆಳೀಬೇಕಾದ್ರೆ ನಾವು 10,000 ರಿಂದ 12,000 ರೂಪಾಯಿಗಳ ಖರ್ಚು ಬರ್ತಾ ಇದೆ. ಆದರೆ ನಮಗೆ ಇವಾಗ ಸಿಗ್ತಾ ಇರ್ತಕ್ಕಂಥ ಬೆಲೆ ಬರೀ 3,000 ರೂಪಾಯಿ ಆಗಿದೆ. ಆದರೆ ಈ ಬೆಲೆಯಲ್ಲಿ, ಈ ವಿಧಿಯಲ್ಲಿ ನಾವು ಕಾಯಿಗಳನ್ನು ಕೀಳುವಂಥ ಪರಿಸ್ಥಿತಿ ಇರಲಿಲ್ಲ. ಇವತ್ತು ಮಾವಿನ ತೋಟಗಳಲ್ಲೇ ಕಾಯಿಗಳನ್ನು ಬಿಟ್ಬಿಡ್ತಾ ಇದ್ದೀವಿ. ಇವತ್ತು ಕಾಯಿಗಳನ್ನು ಕೀಳಬೇಕಾದ್ರೆ ಕೂಲಿ ಮತ್ತು ಟ್ರ್ಯಾಕ್ಟರ್ ಬಾಡಿಗೆಯನ್ನು ಸಹ ಕೈಯಿಂದ ಕಟ್ಟಬೇಕಾಗುತ್ತೆ. ಈಗ ಸರ್ ಮಾವಿನ ಬೆಲೆ ಕಡಿಮೆ ಆಗಿದ್ದ ಕಾರಣ ಏನಾಗಿರೋದು? ಇವತ್ತು ಮಾವಿನಕಾಯಿ ಹಣ್ಣು ತಿರುಳು ಕಂಪ್ನಿಗಳಲ್ಲಿ ಇದ್ದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲದೆ, ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳಿಲ್ಲ, ಮತ್ತು ಸಂಸ್ಕರಣಾ ಘಟಕಗಳಿಲ್ಲ, ಕೋಲ್ಡ್ ಸ್ಟೋರೇಜಸ್ ಇಲ್ಲ, ಯಾವುದೇ ಸೌಲಭ್ಯಗಳು ನಮ್ಮ ಭಾಗದಲ್ಲಿ ಇಲ್ಲದೆ ನಾವು ಪಕ್ಕದ ಆಂಧ್ರ ಮತ್ತು ತಮಿಳುನಾಡಿನ ರಾಜ್ಯಗಳ ಮೇಲೆ ಅವಲಂಬಿತರಾಗಿ ಇವತ್ತು ಮಾವಿನಕಾಯಿಯನ್ನು ಬೆಳೀತಾ ಇದ್ವು. ಆದ್ದರಿಂದ ಇವತ್ತು ಆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಇವತ್ತು ಆಂಧ್ರ ಸರ್ಕಾರ ಇವತ್ತು 4,000 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅಲ್ಲಿರತಕ್ಕಂಥ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳಿಗೆ 8,000 ರೂಪಾಯಿಗಳ ಬೆಲೆ ನಿಗದಿ ಮಾಡಿದೆ. ಆದ್ದರಿಂದ ರೈತರಿಗೆ 12,000 ರೂಪಾಯಿ ಸಿಗ್ತಾ ಇದೆ ಆ ಭಾಗದಲ್ಲಿ. ಆದ್ದರಿಂದ ಅಲ್ಲಿನ ಜಿಲ್ಲಾಧಿಕಾರಿಗಳು, ಚಿತ್ತೂರಿನ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ, ಪಕ್ಕದ ಕರ್ನಾಟಕ ಮತ್ತು ತಮಿಳುನಾಡಿನ ಕಾಯಿಗಳನ್ನು ನಾವು ತಗೋಬಾರ್ದು, ನಮ್ಮಲ್ಲಿರ್ತಕ್ಕಂಥ ಕಾಯಿಗಳನ್ನು ಮಾತ್ರ ತಗೋಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಆ ಕಾರಣಗಳಿಂದ ಇವತ್ತು ನಮ್ಮ ಕಾಯಿಯನ್ನು ತಗೊಳ್ಳದೆ ಅವರು ಬಿಟ್ಬಿಟ್ಟಿರೋದ್ರಿಂದ ನಮ್ಮ ಕಾಯಿ ಇವತ್ತು ಎಲ್ಲಿಗೆ ಹಾಕಬೇಕು ಅನ್ನೋದು ನಮಗೂ ನಮ್ಮ ವರ್ತಕರಿಗೂ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇವತ್ತು ನೋ ಸೇಲ್ಸ್ ಬೋರ್ಡ್ ಹಾಕ್ಕೊಂಡಿದ್ದಾರೆ ತೋತಾಪುರಿ ಅನ್ನೋ ಮಾವಿನಕಾಯಿ. ನಮ್ಮಲ್ಲಿ ಇವತ್ತು ಸುಮಾರು 70 ರಿಂದ 80% ಅಷ್ಟು ಮಾವಿನಕಾಯಿ ತೋತಾಪುರಿಯನ್ನೇ ನಾವು ಅವಲಂಬಿತರಾಗಿ ಬೆಳೆದಿರೋದ್ರಿಂದ ಇವತ್ತು ಸಂಕಷ್ಟಕ್ಕೊಳಗಾಗಿದ್ದೀವಿ. ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು? ಈಗ ಈ ಕೂಡಲೇ ಸರ್ಕಾರ ಬೆಂಬಲ ಬೆಲೆಯನ್ನು 1 ಟನ್ನಿಗೆ 15,000 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಾಗಿದೆ. ಇಲ್ಲದಿದ್ದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಇವತ್ತು ರೈತರು ಬೀದಿಗೆ ಬಂದು ತಿಂಗಳಿಂದ ಹೋರಾಟ ಮಾಡಿ ಸರ್ಕಾರದ ಎಲ್ಲ ಮಂತ್ರಿಗಳ ಹತ್ರ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರುಗಳಿಗೂ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಕಳೆದ ವರ್ಷ ಈ ರೀತಿ ಇರಲಿಲ್ಲಲ್ವಾ ಸರ್? ಇಲ್ಲ, 2018ರಲ್ಲಿ ಇದೇ ರೀತಿ ಸಮಸ್ಯೆ ಆಗಿತ್ತು. ಯಾಕೆ ಸಡನ್ ಆಗಿ ಈ ರೀತಿ ಸಮಸ್ಯೆ ಆಗಿದೆ ಸರ್? ಇವತ್ತು ಮಾವಿನಕಾಯಿ ಎಲ್ಲ ರಾಜ್ಯಗಳಲ್ಲೂ ಒಂದೇ ಸಲ ಮಾವಿನಕಾಯಿ ಬಂದಿದೆ. ಈ ಸಲ ಪ್ರಕೃತಿ ವಾತಾವರಣ ವೈಪರೀತ್ಯದಿಂದ ನಮ್ಮದು ಡಿಸೆಂಬರ್ ಜನವರಿಯಲ್ಲಿ ಬರಬೇಕಾಗಿದ್ದಂಥ ಹೂವು ಜನವರಿ ಫೆಬ್ರವರಿ ಮಾರ್ಚ್ಗೆ ಹೂವು ಬಂತು. ಹಾಗಾಗಿ ಎಲ್ಲ ಒಂದೇ ಸೀಸನ್ನಲ್ಲಿ ಬಂದಿರತಕ್ಕಂಥ ಕಾರಣದಿಂದ ಇವತ್ತು ಮಾವಿನಕಾಯಿಗೆ ಬೆಲೆ ಇಲ್ಲ. ಎಕ್ಸ್ಪೋರ್ಟ್ ಏನಾದರೂ ಸಮಸ್ಯೆ ಆಗಿದೆಯಾ? ಎಕ್ಸ್ಪೋರ್ಟ್ ಅನ್ನೋದೇ ಇಲ್ಲ. ಎಕ್ಸ್ಪೋರ್ಟ್ಗೆ ಬೇಕಾದಂಥ ಸೌಲಭ್ಯಗಳು ನಮ್ಮ ರಾಜ್ಯದಲ್ಲಿ ಇನ್ನೂ ಒದಗಿಸಲಿಕ್ಕೆ ಸರ್ಕಾರಗಳು ಮುಂದೆ ಆಗಲಿಲ್ಲ. ಈ ರೀತಿ ನಮ್ಮನ್ನು ಇವತ್ತು ಆತಂಕದಲ್ಲಿ, ಇವತ್ತು ರೈತರು ಇವತ್ತು ತುಂಬ ಆತಂಕದಲ್ಲಿದ್ದಾರೆ. ಬರೋ ಬಂಗಾರನ್ನೆಲ್ಲ ಎತ್ಕೊಂಡೋಗಿ ಬ್ಯಾಂಕ್ಗಳಲ್ಲೂ, ಪ್ರೈವೇಟ್ ಬ್ಯಾಂಕ್ಗಳಲ್ಲೂ ಇಟ್ಬಿಟ್ಟು ಇವತ್ತು ಮಾವಿನ ಬೆಳೆ ಮೇಲೆ ಅದನ್ನು ಉಳುಮೆ ಮಾಡಲಿಕ್ಕಾಗಲಿ, ಅದಕ್ಕೆ ಔಷಧಿಗಳು ನೋಡಿರಬೇಕಾಗಲಿ, ಅದಕ್ಕೆ ಅನೇಕ ಖರ್ಚುಗಳನ್ನು ಮಾಡಿದ್ದೇವೆ. ಇವತ್ತು ಅದನ್ನು ಬಿಡಿಸ್ಕೊಳ್ಳಿಕ್ಕೂ ಆಗದೆ, ನಾವು ಮುಂದಿನ ಜೀವನ ನಾವು ಸಾಗಿಸ್ಲಿಕ್ಕೂ ಆಗದೆ, ಇವತ್ತು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರೆ ನಮಗೆ ಹಣ ಬೇಕಾದರೆ ಮಾವಿನಕಾಯಿ ದುಡ್ಡಲ್ಲೇ ನಾವು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕು. ಮತ್ತು ನಾವು ಇವತ್ತು ಆರೋಗ್ಯಗಳು ತೋರಿಸ್ಕೋಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಒಂದು ಮಕ್ಕಳು ಮದುವೆ ಮಾಡಬೇಕಾದ್ರೆ ಇವತ್ತು ನಾವು ಈ ಮಾವಿನಕಾಯಿ ದುಡ್ಡಿನಲ್ಲೇ ಮಾಡಬೇಕು. ಇವತ್ತು ಮಾವು ಬೆಳೆಗಾರನ ಹೋರಾಟ ಈಗ ನಮ್ಮದು ನಾನು ಪಾತ್ರದಲ್ಲಿ ಬೆಲ್ಲಂ ಶ್ರೀನಿವಾಸ ರೆಡ್ಡಿ ಅಂತೇಳಿ ಮ್ಯಾಂಗೋ ಬೆಳೆಗಾರನಾಗಿದ್ದೀನಿ. ಈಗ ಸಂಕಷ್ಟ ಹೆಂಗಾಗಿದೆ ಅಂದರೆ ಸೂಕ್ತಾವಸ್ಥೆಯಲ್ಲೇ 3 ವರ್ಷ ಇರುತ್ತೆ. ಈಗ ವರ್ಷದ ಬೆಳೆ ಇದು. ಇದರ ಮೇಲೆ ಡಿಪೆಂಡ್ ಆಗಿ ಹಲವಾರು ಅಂಗಡಿಗಳಲ್ಲಿ, ಹಲವಾರು ಇದರಲ್ಲಿ ಸಾಲ ಮಾಡಿರ್ತೀವಿ. ಆ ಸಾಲ ತೀರ್ಸೋಕ್ಕೂ ಆಗೋಲ್ಲ. ಈಗ 2 ರೂಪಾಯಿ 3 ರೂಪಾಯಿ kg ಅಂದರೆ ಹೇಗೆ ಬೆಳ್ಕೊಳಕ್ಕಾಗುತ್ತೆ? ಯಾಕೆ ಎಷ್ಟು 1 ವರ್ಷಕ್ಕೆ ಅಷ್ಟು ಇದಾಗುತ್ತೆ? ಮಕ್ಕಳ ವಿದ್ಯಾಭ್ಯಾಸ ಏನು, ಮದುವೆ ಮಠ ಏನು, ಮನೆ ಕಟ್ಕೊಳ್ಳೋದೇನು, ವ್ಯವಸ್ಥೆನೇ ಕೆಟ್ಟೋಗಿದೆ. ಈಗ ಎಲ್ಲ ಕಡೆ ಸಾಲ ಮಾಡಿದ್ದೀವಿ. ಸಾಲ ಮಾಡಿ ಆ ಸಾಲ ತೀರಿಸೋದಕ್ಕೆ
ಇದ್ರ ಮೇಲೆ ಆಧಾರ ಆಗಿದೆ. ಇದಕ್ಕೆ ಬೆಂಬಲ ಬೆಲೆ ಪಕ್ಕದಲ್ಲಿ ಆಂಧ್ರ ಸರ್ಕಾರ 10 ದಿವಸ ಆಯಿತು ಬೆಂಬಲ ಬೆಲೆ ಕೊಟ್ಟು. ಇವರೇನು ನಾವೇನು ರೈತರಲ್ವಾ? ವಿಶ್ವವಿಖ್ಯಾತಿಯಾದ ಶ್ರೀನಿವಾಸಪುರ ತಾಲೂಕು ಅಂತ ಪ್ರಸಿದ್ಧಿ ಕೊಟ್ಟಿದೆ. 80% ಜನ ಮ್ಯಾಂಗೋನೇ ಬೆಳೀತಾರೆ ಅಲ್ಲಿರ್ತಕ್ಕಂಥ ಶಾಸಕರು ಗೆದ್ದಿರೋದು ಸೋತಿರೋದು ಇಬ್ಬರಿಗೂ ಗೊತ್ತಿರೋದೇ ಇದು 40 ವರ್ಷದಿಂದ. ಒಂದು ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ಆಗಲಿಲ್ವಾ? ಸರ್ಕಾರದಲ್ಲಿ ಶಕ್ತಿ ಇಲ್ವಾ? ಒಂದು ನೀರಿಲ್ಲ ಅಲ್ಲಿ. ಟೊಮೊಟೊ ಬೆಳೆನೂ ತಳ ಕಚ್ಚಿದೆ, ಮ್ಯಾಂಗೋ ಬೆಳೆನೂ ತಳ ಕಚ್ಚಿದೆ, ಅಲ್ಲಿ ರೈತರು ತಳ ಕಚ್ಚಿದ್ದಾರೆ. ಮುಂದೆ ಇದೇ ರೀತಿಯಾದ ಪರಿಸ್ಥಿತಿ ಭಾರಿ ಕಷ್ಟ ಆಗುತ್ತೆ. ಭಾರಿ ಕಷ್ಟ ಆಗುತ್ತೆ. ಆತ್ಮಹತ್ಯೆಗಳು ಇದುವರೆಗೂ ಕೇಳಿದ ಶ್ರೀನಿವಾಸಪುರ ತಾಲೂಕಲ್ಲಿ ಅಥವಾ ಕೋಲಾರ ಜಿಲ್ಲೆಯಲ್ಲಿ ಇವಾಗ ಶುರುವಾಗ್ತವೆ. ಇದರಿಂದ ಇವತ್ತೇನೋ ಸರಿಯಾದ ಗಮನ ಕೊಡಲಿಲ್ಲ ಅಂತಂದರೆ ಆತ್ಮಹತ್ಯೆಗಳು ಸರ್ಕಾರನೇ ಮುಂದೆ ನಿಂತು ಮಾಡ್ದಂಗೆ ಆಗುತ್ತೆ. ಸಿದ್ದರಾಮಯ್ಯ ಸರ್ಕಾರ ಏನು ರೈತ ಸರ್ಕಾರ ಅಂತಾರೋ ದರಿದ್ರವಾದ ಸರ್ಕಾರ ಅಂತ ಹೇಳ್ತೀವಿ. ಅದ್ಯಾವುದೋ ಈಗ ಮೊನ್ನೆ ಯಾವುದೋ ಶ್ರೀಗಂಧಕ್ಕೆ ಅದ್ಯಾರೋ ಇದು ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ತಮನ್ನ ಅವ್ರಿಗೆ 6 ಕೋಟಿ ಕೊಟ್ಟವ್ರೆ. ಏನಕ್ಕೆ? 2 ನಿಮಿಷ ಬಂದು ಹೋಗೋದಕ್ಕೆ. ಮಾವು ವರ್ಷ ಪೂರ್ತಿ ಬಂದು ಬೆಳೆ ಉಳಿಸಿ ರಫ್ತು ಮಾಡ್ತಕ್ಕಂಥ ಒಂದು ಪ್ರಾಡಕ್ಟು ಸರ್ಕಾರಕ್ಕೆ ಕಂದಾಯ ಟ್ಯಾಕ್ಸ್ ಅಂತ ಕೊಡ್ತಕ್ಕಂಥ ಇದಕ್ಕೆ ರೈತರ ಕಾವಲು ಕಾಯಕ್ಕೆ ಏನು ಇದಿಲ್ವಾ? ಅರಣ್ಯ ಇಲಾಖೆಯವರು ಬಂದು ಧ್ವಂಸ ಮಾಡಿದ್ರು. ರಾತ್ರಿ 10, 50, 100 ತೊಗೊಂಬಂದು. ಅಂಥದಕ್ಕೆ ಇವ್ರಿಗೆಲ್ಲ ಶಕ್ತಿ ಇದೆ. ಇದು ಬೆಂಬಲ ಬೆಲೆ ಕೊಡೋಕ್ಕಾಗಲ್ವಾ? ಸರ್ ಹೇಳಿ ಸರ್, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಚೆಂಗಪ್ಪ ಅಂತೇಳಿ. ನಮ್ಮ ಹೋರಾಟ ಈ ಬೆಂಬಲ ಬೆಲೆ ಕೊಡೋ ತನಕ ನಿಲ್ಲಿಸೋದೇ ಇಲ್ಲ. ಮುಂದಿನ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಪೂರ್ತಿ ಬಂದ್ ಮಾಡಿ ವಿಧಾನಸೌಧಕ್ಕೂ ನಮ್ಮ ಮಾವಿನಕಾಯಿ ತಂದು ಸುರಿಯೋದೇ ನಮ್ಮ ಗುರಿ. 10 ದಿನದಲ್ಲಿ ಅನೌನ್ಸ್ ಮಾಡಲೇಬೇಕು ಬೆಂಬಲ ಬೆಲೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.